ಮಾಡಬೇಕು ಅನ್ನೋ ಒಂದು ಐಡಿಯಾ ನಮಗೆ ಇಲ್ಲದೆ ಇದ್ದಾಗ ಸೊ ರೆಸಿಪೀಸ್ ನಮ್ಗೆ ಇಲ್ಲೇ ತೋರಿಸ್ಕೊಡುತ್ತೆ. ಸೊ ಈ ರೆಸಿಪೀಸ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಅದನ್ನ ನಾವು ಯಾವ ತರ ಲೇಟೆಸ್ಟ್ ಮೋಸ್ಟ್ ಅಡ್ವಾನ್ಸ್ಡ್ ಬಿಸ್ಪೋಕ್ AI ರೆಫ್ರಿಜರೇಟರ್ ಅಂತ ಕರಿತೀವಿ. ಸೊ ಇದು 4 ಡೋರ್ ಫ್ಲೆಕ್ಸ್ ರೆಫ್ರಿಜರೇಟರ್ ಅಂತ ಕೂಡ ನಾವು ಹೇಳ್ತಾ ಇದೀವಿ. ಸೊ 809 ಲೀಟರ್ ಅಂದ್ರೆ 809 ಲೀಟರ್ ಕೆಪಾಸಿಟಿ ಅಲ್ಲಿ ಬರ್ತಾ ಇದೆ. ಸೊ ಈ ಒಂದು ರೆಫ್ರಿಜರೇಟರ್ ಅಲ್ಲಿ ನಮಗೆ AI ವಿಷನ್ ಇನ್ಸೈಡ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಸೊ ಈ AI ವಿಷನ್ ಇನ್ಸೈಡ್ ಏನಂತಂದ್ರೆ ಇಲ್ಲೊಂದು ನಮಗೊಂದು ಕ್ಯಾಮರಾ ಅನ್ನೋದು ಕೊಟ್ಟಿರ್ತಾರೆ. ಸೊ ಈ ಕ್ಯಾಮರಾದಲ್ಲಿ ಏನಂತಂದ್ರೆ ನಾವು ಒಳಗಡೆ ಇಡುವಂತ ಯಾವುದೇ ಒಂದು ಪದಾರ್ಥ ಆಗಿರ್ಬೋದು, ಸೊ ಅಥವಾ ನಾವು ಅಲ್ಲಿಂದ ಹೊರಗಡೆಯಿಂದ ನಾವು ಹೊರಗಡೆ ತೆಗೆಯುವಂತ ಪದಾರ್ಥ ಕೂಡ ಇಲ್ಲಿ ಕ್ಯಾಪ್ಚರ್ ಅನ್ನೋದು ಮಾಡ್ಕೊಳ್ಳುತ್ತೆ. ಸೊ ಅಲ್ಲಿ ನಾವು ಒಳಗಡೆ ಇಟ್ಟಿರುವಂತ ಈ ಒಂದು ಪದಾರ್ಥಗಳನ್ನ ನಾವು ಸೊ ಅದರದ್ದು ಎಕ್ಸ್ಪೈರಿ ಡೇಟ್ ಅಥವಾ ಏನೋ ಅದರದ್ದು ನೇಮ್ ಅನ್ನೋದನ್ನೆಲ್ಲ ನಾವು ಇಲ್ಲಿ ಆಡ್ ಮಾಡಿ ಇಡಬಹುದು. ಸೊ ಇದರ ಜೊತೆನಲ್ಲಿ ಇದು ಒಂದು 32 ಇಂಚಸ್ ಬಿಗರ್ ಸ್ಕ್ರೀನ್ ಡಿಸ್ಪ್ಲೇ ಬರೋದ್ರಿಂದ ಈ ಒಂದು ಡಿಸ್ಪ್ಲೇ ನಲ್ಲಿ ನಾವು ಕಂಪ್ಲೀಟ್ ರೆಫ್ರಿಜರೇಟರ್ ನಾವು ಇಲ್ಲಿಂದಾನೆ ಆಪರೇಟ್ ಮಾಡಬಹುದು. ಸೊ ಎಲ್ಲ ಕಂಪ್ಲೀಟ್ ಫ್ರೀಜರ್ ಏನೋ ಫ್ರಿಡ್ಜ್ ಟೆಂಪರೇಚರ್ಸ್ ಎಲ್ಲ ಕೂಡ ನಾವು ಇಲ್ಲಿ ಕಸ್ಟಮೈಸ್ ಮಾಡಿ ಆಪರೇಟ್ ಮಾಡಬಹುದು. ಇದರ ಜೊತೆನಲ್ಲಿ ನಮಗೆ ಯೂಟ್ಯೂಬ್, ಸ್ಯಾಮ್ಸಂಗ್ ಟಿವಿ ಪ್ಲಸ್, ಇವನ್ ಗ್ಯಾಲರಿ ಕೂಡ ಇರೋದ್ರಿಂದ ನಮ್ಮ ಮೆಮೊರಬಲ್ ಫೋಟೋಸ್ ಕೂಡ ನಾವು ಇಲ್ಲಿ ಶೇರ್ ಮಾಡಬಹುದು. ಸೊ ಅದು ಮಾತ್ರ ಅಲ್ಲದೆ ನಮಗೆ ಈ ಒಂದು ರೆಫ್ರಿಜರೇಟರ್ ಅಲ್ಲಿ ಸೊ ನಾವು ಇಟ್ಟಿರುವಂತ ಎಲ್ಲ ಪದಾರ್ಥಗಳು ಏನೇನು ಇರುತ್ತೋ ಸೊ ಅದ್ರದ್ದು ಎಲ್ಲಾದ್ರನ್ನ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಂಡು ನಾವು ರೆಸಿಪೀಸ್ ನ ಕೂಡ ನಾವು ಇಲ್ಲಿ ಸರ್ಚ್ ಮಾಡಬಹುದು. ಸೊ ಆ ರೆಸಿಪೀಸ್ ನಾವು ಯಾವ ತರ ಪ್ರಿಪೇರ್ ಮಾಡಬಹುದು ಅನ್ನೋ ಒಂದು ಗೈಡ್ ಕೂಡ ನಾವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಸಪೋಸ್ ನಮಗೆ ಯಾವ ರೆಸಿಪೀಸ್ ನಾವು ಇದು ಮಾಡಬೇಕು ಅನ್ನೋ ಒಂದು ಐಡಿಯಾ ನಮಗೆ ಇಲ್ಲದೆ ಇದ್ದಾಗ ಸೊ ಆ ರೆಸಿಪೀಸ್ ನಮ್ಗೆ ಇಲ್ಲೇ ತೋರಿಸ್ಕೊಡುತ್ತೆ. ಸೊ ಈ ರೆಸಿಪೀಸ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಅದನ್ನ ನಾವು ಯಾವ ತರ ಪ್ರಿಪೇರ್ ಮಾಡಬಹುದು ಅನ್ನೋ ಒಂದು ವಿಡಿಯೋ ಅಥವಾ ಗೈಡ್ ಕೂಡ ನಮ್ಗೆ ಇಲ್ಲಿಂದಾನೆ ಸಿಗುತ್ತೆ. ಸಪೋಸ್ ನಮ್ಗೆ ಇಲ್ಲಿ ಯಾವ್ದಾದ್ರು ಒಂದಷ್ಟು ಐಟಮ್ಸ್ ನಮ್ಮಲ್ಲಿ ಇಲ್ಲದೆ ಇದ್ದಾಗ ಸೊ ಆ ಒಂದು ಐಟಮ್ಸ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಾವು ಶಾಪಿಂಗ್ ಲಿಸ್ಟ್ ಗೆ ಕೂಡ ನಾವು ಇದನ್ನ ಶೇರ್ ಮಾಡ್ಕೋಬಹುದು. ಸೊ ಶಾಪಿಂಗ್ ಲಿಸ್ಟ್ ಗೆ ಕೂಡ ನಾವು ಇಲ್ಲಿ ಆಡ್ ಮಾಡಿ ಇಟ್ಕೋಬಹುದು. ಸೊ ಬರೀ ಇದು ಮಾತ್ರ ಅಲ್ಲ, ಸೊ ಈ ಒಂದು ರೆಫ್ರಿಜರೇಟರ್ ಅಂತ ಬಂದಾಗ ಇದನ್ನ ನಾವು ಎಲ್ಲಿಂದ ಬೇಕಾದ್ರೂ ಸೊ ಯಾವಾಗ ಬೇಕಾದ್ರೂ ನಾವು ಕಂಟ್ರೋಲ್ ಮಾಡಬಹುದು. ಸೊ ಅದು ನಮ್ಮ ಮೊಬೈಲ್ ಇಂದಾನೆ ನಾವು ಕಂಟ್ರೋಲ್ ಮಾಡಬಹುದು. ಏನಕ್ಕಂತಾನೆ ಇದು 100% ಬಿಲ್ಟ್ ಇನ್ ವೈಫೈ ಬರ್ತಾ ಇರೋದ್ರಿಂದ ನಾವು ನಮ್ಮ ಮೊಬೈಲ್ ಇಂದಾನೆ ಈ ಒಂದು ರೆಫ್ರಿಜರೇಟರ್ ನಾವು ಈಸಿಯಾಗಿ ಕಂಟ್ರೋಲ್ ಮಾಡಿ ಆಪರೇಟ್ ಕೂಡ ಮಾಡ್ಕೋಬಹುದು. ಸೊ ಇದು ಮಾತ್ರ ಅಲ್ಲದೆ ನಮಗೆ AI ಎನರ್ಜಿ ಮೋಡ್ ಅಂತ ಬರುತ್ತೆ. ಸೊ ಇಲ್ಲಿ ನಾವು ಈ ಒಂದು ರೆಫ್ರಿಜರೇಟರ್ ನ AI ಎನರ್ಜಿ ಮೋಡ್ ಅಲ್ಲಿ ಎನೇಬಲ್ ಮಾಡಿ ಇಟ್ಟಿದಾಗ ಸೊ ಇದರಲ್ಲಿ ನಮಗೆ ನಮ್ಮ ಒಂದು ಯೂಸೇಜ್ ಪ್ಯಾಟರ್ನ್ ಅನಲೈಸ್ ಮಾಡ್ಕೊಂಡು ಸೊ ಈ ರೆಫ್ರಿಜರೇಟರ್ ಅಲ್ಲಿ ಒಂದು ಕೂಲಿಂಗ್ ಅನ್ನೋದನ್ನ ಕಸ್ಟಮೈಸ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಸೊ ಇದರಿಂದ ಬಂದ್ಬಿಟ್ಟು ನಮಗೆ 10% ಆಫ್ ಎಲೆಕ್ಟ್ರಿಸಿಟಿ ಕೂಡ ನಮಗೆ ಸೇವ್ ಆಗುತ್ತೆ. ಆ ಒಂದು ಎಲೆಕ್ಟ್ರಿಸಿಟಿನ ನಾವು ಇಲ್ಲಿ ಟ್ರ್ಯಾಕ್ ಕೂಡ ಮಾಡ್ಕೋಬಹುದು ಅಂಡ್ ಮಾನಿಟರ್ ಕೂಡ ಮಾಡ್ಕೋಬಹುದು. ಅದು ಹೇಗೆ ಅಂತಂದ್ರೆ ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಡೈಲಿ ವೈಸ್, ವೀಕ್ಲಿ ವೈಸ್, ಮಂತ್ಲಿ ವೈಸ್ ಮತ್ತೆ ಅವರ್ಲಿ ಬೇಸಿಸ್ ಕೂಡ ನಮಗೆ ಇಲ್ಲಿ ಟ್ರ್ಯಾಕ್ ಮಾಡುವಂತ ಒಂದು ಆಪ್ಷನ್ ಅನ್ನೋದು ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಮಾತ್ರ ಅಲ್ಲ, ಸೊ ಈ ಒಂದು ರೆಫ್ರಿಜರೇಟರ್ ಅಲ್ಲಿ ನಮ್ಗೆ ಏನಾದ್ರು ಒಂದು ಸಮಸ್ಯೆ ಇದ್ದಾಗ ಅಥವಾ ಏನಾದ್ರು ಒಂದು ಇಶ್ಯೂ ಅಂತ ಬಂದಾಗ ಆ ಇಶ್ಯೂನ ಬಂದ್ಬಿಟ್ಟು ನಮಗೆ ಯಾವ ತರ ರೆಕ್ಟಿಫೈ ಮಾಡ್ಕೋಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಸೊ ಆಗ ಏನಾಗುತ್ತೆ, ಸೊ ಇದರಲ್ಲಿ ಇರುವಂತಹ ಇಶ್ಯೂಸ್ ಏನಿರೋದು ಅದರ ನೋಟಿಫಿಕೇಶನ್ ಅನ್ನೋದು ನಮಗೆ ಸ್ಯಾಮ್ಸಂಗ್ ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನ್ ಅಲ್ಲಿ ಹೋಮ್ ಕೇರ್ ಅನ್ನೋ ಆಪ್ಷನ್ ಮುಖಾಂತರ ನಾವು ಇಲ್ಲಿ ತಿಳ್ಕೊಬಹುದಾಗಿದೆ. ಸೊ ಇದರಲ್ಲಿ ಬಂದ್ಬಿಟ್ಟು ಡಿವೈಸ್ ಯಾವ ಕಂಡೀಷನ್ ಅಲ್ಲಿ ಇದೆ, ಅದ್ರಲ್ಲಿ ಏನಾದ್ರು ಇಶ್ಯೂ ಇದೆಯಾ ಅನ್ನೋದನ್ನ ನಮಗೆ ಇಲ್ಲಿ ತೋರಿಸ್ಕೊಡುತ್ತೆ. ಸೊ ಒಂದು ವೇಳೆ ನಮಗೆ ಸಿಗ್ತಾ ಇರುವಂತಹ ಒಂದು ಇಶ್ಯೂಸ್ ನ ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ ಆಗದೆ ಇದ್ದಾಗ ನಾವು ರಿಕ್ವೆಸ್ಟ್ ಟು ರಿಪೇರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಕಾಲ್ ರಿಜಿಸ್ಟರ್ ಕೂಡ ನಾವು ಇಲ್ಲಿ ಮಾಡ್ಕೋಬಹುದು. ಫ್ಯಾಮಿಲಿ ಹಬ್ ರೆಫ್ರಿಜರೇಟರ್ ಅಲ್ಲಿ ನಿಮಗೆ ಟ್ರಿಪಲ್ ಕೂಲಿಂಗ್ ಟೆಕ್ನಾಲಜಿ ಅಂತ ನಾವು ಇಲ್ಲಿ ಕರಿತಾ ಇದ್ವಿ. ಸೊ ಈ ಒಂದು ಟ್ರಿಪಲ್ ಕೂಲಿಂಗ್ ಟೆಕ್ನಾಲಜಿ ಏನು ಅಂತಂದ್ರೆ ನಮಗೆ ಇಲ್ಲಿ 3 ಕಂಪಾರ್ಟ್ಮೆಂಟ್ ಗೆ ಸಪರೇಟ್ ಇಂಡಿವಿಜುವಲ್ ಫ್ಯಾನ್ ಮತ್ತೆ ಇಂಡಿವಿಜುವಲ್ ಎವಾಪರೇಟರ್ ಕಾಯಿಲ್ಸ್ ಅನ್ನೋದು ಕೊಟ್ಟಿರೋದ್ರಿಂದ ನಿಮಗೆ ಒಂದು ಕಂಪಾರ್ಟ್ಮೆಂಟ್ ಇಂದ ಇನ್ನೊಂದು ಕಂಪಾರ್ಟ್ಮೆಂಟ್ ಗೆ ಆರ್ಡರ್ ಅನ್ನೋದು ಮಿಕ್ಸ್ ಅಪ್ ಆಗೋದಿಲ್ಲ. ಜೊತೆನಲ್ಲಿ ನೀವು ಇಲ್ಲಿ ಇಡುವಂತ ಪ್ರತಿಯೊಂದು ವೆಜಿಟೇಬಲ್, ತರಕಾರಿ ಅದೇನೇ ಆಗಿರ್ಬೋದು ಅದೆಲ್ಲ ಕೂಡ ನಿಮಗೆ ಲಾಂಗರ್ ಡೇಸ್ ತನಕ ಫ್ರೆಶ್ನೆಸ್ ಅನ್ನೋದನ್ನ ಮೈಂಟೈನ್ ಮಾಡುತ್ತೆ. ಅದರ ಜೊತೆನಲ್ಲಿ ನಿಮಗೆ ಈ ಒಂದು ರೆಫ್ರಿಜರೇಟರ್ ಅಲ್ಲಿ ನಾವು ಬೇವರೇಜ್ ಸೆಂಟರ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಅನ್ನೋದನ್ನ ಕೊಡ್ತಾ ಇದೀವಿ. ಸೊ ಈ ಒಂದು ಬೇವರೇಜ್ ಸೆಂಟರ್ ಅಂತ ಬಂದಾಗ ನಮಗೆ ಇಲ್ಲಿ ಆಟೋ ಫಿಕ್ಚರ್ 1.4 ಲೀಟರ್ ಸೊ ವಿತ್ ಫ್ಲೇವರ್ಡ್ ಬರುತ್ತೆ. ನಮಗೆ ಫ್ಲೇವರ್ ನ ಹಾಕೊಳ್ಳುವಂತ ಒಂದು ಆಪ್ಷನ್ ಮುಖಾಂತರ ಬರ್ತಾ ಇದೆ. ಸೊ ಅದರ ಜೊತೆನಲ್ಲಿ ನಿಮಗೆ ವಾಟರ್ ಪ್ಲಂಬಿಂಗ್ ಆಪ್ಷನ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಈ ಒಂದು ರೆಫ್ರಿಜರೇಟರ್ ಅಲ್ಲಿ ನಾವು ಈ ಫ್ರೀಸರ್ ಕಂಪಾರ್ಟ್ಮೆಂಟ್ ನಾವು 5-in-1 ಕನ್ವರ್ಟೇಬಲ್ ಅಥವಾ 5 ಡಿಫರೆಂಟ್ ಟೆಂಪರೇಚರ್ ಮೋಡ್ಸ್ ಅಲ್ಲಿ ಕೂಡ ನಾವು ಇಲ್ಲಿ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಆ ಒಂದು 5 ಡಿಫರೆಂಟ್ ಟೆಂಪರೇಚರ್ ಮೋಡ್ಸ್ ಅಂತ ನಾವು ಇಲ್ಲಿ ನೋಡೋದಾದ್ರೆ ಸೊ ಒಂದು ಬಂದ್ಬಿಟ್ಟು ನಮಗೆ ಫ್ರೀಸರ್ ಆಗಿ ಯೂಸ್ ಮಾಡ್ತೀವಿ, ಮತ್ತೆ ಸಾಫ್ಟ್ ಫ್ರೀಸ್ ಆಗಿ ಯೂಸ್ ಮಾಡ್ತೀವಿ, ಮೀಟ್ ಅಂಡ್ ಫಿಶ್, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂಡ್ ಬೇವರೇಜ್